ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ಲತ್ತಿಗಿರಿ ವಾಟರ್ ಫಾಲ್ಸ್ ನ ತೋರಿಸ್ತಾ ಇದೀನಿ. ಅಲ್ಲ ವಾಟರ್ ಫಾಲ್ಸ್ ಹತ್ರ ಇರೋ ಒಂದು ಬ್ಯೂಟಿಫುಲ್ ಟೆಂಪಲ್ ನ ತೋರಿಸ್ತಾ ಇದೀನಿ. ಇಲ್ಲ ಅಲ್ಲಿರೋ ದೇವರಲ್ಲಿ ಎಷ್ಟು ಶಕ್ತಿ ಇದೆ ನನ್ನ ತೋರಿಸ್ತಾ ಇದ್ದೀನಿ. ಯಾರಾದ್ರೂ ಬಡವರು ನೀರಿಲ್ದಂತವ್ರು ತೋಟಗಳಿಗೆ ಬೋರ್ ಕೊರ್ಸಕ್ಕೆ ಅಂತ ಹೋದ ಈ ದೇವರು ಪಾಯಿಂಟ್ ಮಾಡೋದ್ರಲ್ಲಿ ಸುಮಾರು 30-40 ಬೋರಷ್ಟು ಪಾಯಿಂಟ್ ಪಾಸ್ ಆಗಿದಾವೆ. ಆ ದೇವ್ರನ್ನ ತಮ್ಮ ಊರುಗಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಜನರು ಎಷ್ಟು ಸಂಭ್ರಮಿಸ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತಿಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿ 2ನೇ ದಿನ. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಸೊ ಟೆಂಟ್ ಹಾಕಿದ್ದು, ಆಮೇಲೆ ಎಲ್ಲಿ ಸ್ಟೇ ಮಾಡಿದೆ ಇದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ. ಮಾತ್ರ ನಿನ್ನೆ ಆಫ್ ರೋಡು, ಕಿಲೋಮೀಟ್ರ್ ಟ್ರಾವೆಲ್ಲು, ಅಷ್ಟು ಆಫ್ ರೋಡು, ಅಷ್ಟು ಟ್ರಕ್ಕಿಂಗು, ವಾಟರ್ ಫಾಲ್ಸು ಇದೆಲ್ಲ ತೋರಿಸಿದ್ನಲ್ಲ ನಿಮಗೆ ಸರಿಯಾಗಿತ್ತು. ಪ್ಲಸ್ ಅಷ್ಟೇ ಟಯರ್ಡ್ ಆಯಿತು. ಸೊ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾರ್ನಿಂಗ್ ಎದ್ದಿದ್ದೀನಿ. ಇವಾಗ ತಿರ್ಗಾ ಸೆಕೆಂಡ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಬೇಕು. ಬನ್ನಿ ಹೋಗಿ ಕಾಫಿ ಗೀಫಿ ಮಾಡ್ಕೊಂಡು ಕುಡಿಯೋಣ. ಎಲ್ಲಿ ಸ್ಟೇ ಆಗಿದೆ ನಾನು ನೆನ್ನೆ ನೈಟು ಅಂತ ತೋರಿಸ್ತೀನಿ. ಈಚೆನೂ ವ್ಯೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಒಂದು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದ್ದು ಹೇಗಿರುತ್ತೆ ತೋರಿಸ್ತೀನಿ. ಬನ್ನಿ. ನಿನ್ನೆ ಆಫ್ ರೋಡ್ ಹೋಗಿ ಬಂದಿದ್ದು ನನ್ನ ಗಾಡಿ ಕತೆ ನೋಡಿ ಹೆಂಗಾಗಿದೆ ಅಂತ. ಮಣ್ಣು ಫುಲ್ಲು ಬಿದ್ದು ಎದ್ದು ಒಂದು 5 ಸತಿ ಬಿದ್ದೆದ್ದಿದ್ದೀನಿ ಅವ್ನ ಕೊಚ್ಚೆಲಿ. ಅದು ಜಾರ್ತಾ ಇತ್ತು ಬೇರೆ ಗಾಡಿ. ಬನ್ನಿ ಇವಾಗ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಗಿಶಪ್ ಆಗಿ ಒಂಚೂರು ಕಾಫಿ ಗೀಫಿ ಈ ಥರ ಮಾಡ್ಕೊಂಡು ಕುಡ್ಕೊಂಡು ಹೋಗೋಣ. ಗಾಡಿ ಆಮೇಲೆ ತೊಳ್ಕೊಳೋಣ, ಫಸ್ಟ್ ಬಾಡಿ ತೊಳ್ಕೊಳೋಣ ಅಂತ ಪೇಸ್ಟು ಬ್ರಷ್ ಇಸ್ಕೊಳಕ್ಕೆ ಅಂತ ಈ ಒಂದು ಅಂಗಡಿ ಒಳಗೆ ಹೋದ್ರೆ ಸೋಪ್ ಇಟ್ಕೊಳ್ಳೋಣ. ಯಾರು ಗುರು ತಾತ ಬೆಳಗ್ಗೆನೇ ಎಣ್ಣೆ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಸ್ಕೊಂಡು, ನಾನು ಇನ್ನೂ ಇವಾಗ ಕಂಡುಬಿಡ್ತಾ ಇದ್ದೀನಿ. ಗ್ಲಾಸಲ್ಲಿ ಎಣ್ಣೆ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಹೊಡಿತಾವ್ರೆ. ಯಪ್ಪ ಟೆನ್ಷನ್ ಆಗೋಯ್ತು ನನಗೆ ನೋಡೋದು. ಇದನ್ನೆಲ್ಲ ನೋಡಿ ನಾನು ಏನಾದರೂ ಕುಡಿಬೇಕಲ್ಲ ಅಂತ ಸ್ಟವ್ ತೆಗೆದು ಕುಕ್ಕರ್ ಇಟ್ಟು ನೀರು ಹಾಕಿ, ಸಕ್ಕರೆ ಹಾಕಿ, ಸ್ವಲ್ಪ ಮಾಲ್ಟ್ ಪೌಡ್ರ್ ಹಾಕಿ ಚೆನ್ನಾಗಿ ತಿರುಗಿಸಿ ಸ್ಪೂನ್ ಮರ್ತಕೊಂಡ್ಬಿಟ್ಟಿದೆ. ಸೊ ಇದೇ ಥರ ತಿರುಗಿಸಿ ಸ್ವಲ್ಪ ಕುದಿಸಿ ಗ್ಲಾಸ್ ಒಳಗೆ ಹಾಕೊಂಡು ಕುಡಿದ್ರೆ ಬೆಳಗ್ಗೆ ಇದು ಒಂದು ಚೂರು ಕುಡಿದ್ರೆ ಸಾಕು, ಫುಲ್ಲು ಹೊಟ್ಟೆ ಎಲ್ಲ ತುಂಬುತ್ತೆ, ಪ್ಲಸ್ ಎನರ್ಜಿನೂ ಬರುತ್ತೆ. ಅದು ಇದು ಎಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಅಡುಗೆ ಅಂದ್ಕೊಂಡಿದ್ದೀರಾ ನೋಡಿ. ಚಂದನ್ ವೈನ್ಸ್ ಮುಂದೆ ನಿಂತ್ಕೊಂಡು ಮಾಲ್ಟ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವತ್ತು. ಮಾಲ್ಟ್ ಕುಡ್ದಾದ್ಮೇಲೆ ಸ್ವಲ್ಪ ಗಾಡಿ ತೊಳ್ಕೊಂಡ್ಬಿಡೋಣ ಅಂತ ಅದೇ ಪೆಟ್ರೋಲ್ ಬಂಕಲ್ಲಿ 2 ಬಕೆಟ್ ನೀರು ಇಸ್ಕೊಂಡೆ. ಫುಲ್ಲು ಕ್ಲೀನ್ ಮಾಡೋಕ್ಕಾಗಿಲ್ಲ, ಆದರೆ ಎಷ್ಟಾಗುತ್ತೆ ಅಷ್ಟು ಮೇಜರ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಬ್ರೇಕ್ ಪ್ಯಾಡ್ ಹತ್ರ, ಇಂಜಿನ್ ಹತ್ರ ಅಲ್ಲ. ಇವಾಗ ಹೋಗಿ ಗಾಡಿನ ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ಫುಲ್ ಪ್ಯಾಕ್ ಆಯಿತು ಗಾಡಿ. ಇವಾಗ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಹೆಸರು ಬ್ರೋ ವಿನಾಯಕ್, ಲೋಕಲ್ ಅವರು ಎಲ್ಲ ಸೈಕಲಲ್ಲೇ ಹೋಗ್ಬಿಟ್ಟಿದ್ರಂತೆ. ಆಫ್ ರೋಡ್ ಮಾಡ್ಕೊಂಡು ಹೋದ್ವಲ್ಲ, ಸೈಕಲಲ್ಲೇ ಓಡಾಡ್ಬಿಟ್ಟಿದ್ದಾರೆ ಇವರೆಲ್ಲ. ಇವಾಗ ನೆಕ್ಸ್ಟ್ ಪ್ಲೇಸ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಮುಗೀತಿಲ್ಲಿ ಹೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟು ಹೋಗೋಣ. ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು ಅಂತ ನಾನಂತೂ ಪ್ಲಾನ್ ಮಾಡಿರಲಿಲ್ಲ. ಆದರೆ ನಾನಿದ್ದಿದ್ದ ಜಾಗದಿಂದ ಜಸ್ಟ್ 5 ಕಿಲೋಮೀಟರ್ ಒಂದು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಮತ್ತೆ ವಾಟರ್ ಫಾಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ ಅಂತ ಅಲ್ಲಿರೋ ಲೋಕಲೈಟ್ಸ್ ಹೇಳಿದ್ರು. ಸೊ ಇವತ್ತಿನ ವಿಡಿಯೋ ಫುಲ್ಲುನು ಆ ಜಾಗದಲ್ಲಿ ಏನೇನ್ ನಡೀತು ಅಂತ ಇರುತ್ತೆ. ನಾನಿವಾಗ ಎಲ್ಲಿ ಬಂದಿದ್ದೀನಿ ಅಂದ್ರೆ ಕಲ್ಲತ್ತಿಗಿರಿ ಫಾಲ್ಸ್ ಹತ್ರ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದ ಮುಂದೆನೇ ಒಂದು ವಾಟರ್ ಫಾಲ್ಸ್ ಹರಿತಾ ಇರುತ್ತೆ, ನೀರಲ್ಲೆಲ್ಲ ಆಟ ಆಡ್ಬೋದು. ಈ ಒಂದು ಕಲ್ಲತ್ತಿಗಿರಿ ಫಾಲ್ಸು 2 ಮೆಟ್ಲು ಇಳಿತಾ ಇದ್ದಂಗೆ ಸಿಕ್ಬಿಡುತ್ತೆ. ಆ್ಯಂಡ್ ದೇವಸ್ಥಾನ ಕೂಡ ಇದೆ ಇಲ್ಲೇನೆ, ಒಂದು ಸಕ್ಕದಾಗಿರೋದು. ದೇವಸ್ಥಾನದ ಮುಂದೆನೇ ವಾಟರ್ ಫಾಲ್ಸ್ ಹರಿತಾ ಇದೆ. ಫುಲ್ಲು ಒಳ್ಳೆ ದೇವ್ರಿಗೆ ಅಭಿಷೇಕ ಮಾಡೋ ಥರ. ಈ
ಈ ಒಂದು ವಾಟರ್ ಫಾಲ್ಸ್ ಬಗ್ಗೆ ನಂಗೆ ಒಂಚೂರು ಕೂಡ ಐಡಿಯಾ ಇರಲಿಲ್ಲ. ಆದ್ರೆ ಅಲ್ಲಿ ಹೋಗ್ತಾ ಇದ್ದಂಗೆ ಇಬ್ರು ಛೋಟಾ ಗೈಡ್ಗಳು ಸಿಕ್ಕಿದ್ರು ನನಗೆ. ಏನ್ ನಿಮ್ಮ ಹೆಸರು? ನಿನ್ನ ಹೆಸರು ಏನ್ ಓದ್ತಾ ಇದ್ದೀರಾ? ನೀನು? ಏನು ಗೊತ್ತಿಲ್ದಿರೋ ನನಗೆ ಬನ್ನಿ ಅಣ್ಣ ದೇವಸ್ಥಾನದ ಜೊತೆ ನಿಮ್ಗೆ ಸೀಕ್ರೆಟ್ ವಾಟರ್ ಫಾಲ್ಸ್ ಗಳು ಕೂಡ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಫುಲ್ ಜೋಶಲ್ಲಿ ನೀರಲ್ಲಿ ಆಟಾಡ್ಬೇಕಂತ ಬಂದಿದ್ ನಾನು ಅಲ್ಲಿದ್ದ ನೀರಲ್ಲಿ ಕಾಲಿಟ್ಟಿದ ತಕ್ಷಣ ನೀರ್ ಎಷ್ಟು ಕೋಲ್ಡ್ ಆಗಿತ್ತಂದ್ರೆ ನೀರಲ್ಲಿ ಆಟ ಆಡೋದು ಬೇಡ, ನೀರಲ್ಲಿ ನೆನೆಯೋದು ಬೇಡ ಅನ್ಸ್ಬಿಟ್ಟಿತ್ತು. ನೀರ್ ಮಾತ್ರ ಐಸ್ ಕೋಲ್ಡ್ ಆಗಿದೆ. ನಿಮ್ದು ನೀವು ಹಬ್ಬ ಮಾಡಕ್ ಹೋದ್ರಾ? ಪ್ರತಿ ವರ್ಷ ಮಾಡ್ತೀರಾ? ಜಾತ್ರೆ ಟೈಮಲ್ಲ ಹಂಗಾಗಿ ಹೌದಾ? ಏನಪ್ಪ ಅನ್ಸಲ್ ಇದು? ಸಾರಪ್ಪ ಅಂತ ತಾರಪ್ಪ ದೇವ್ರ ಸ್ಥಾಪನೆ ಮಾಡಿಸ್ಕೊಂಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ನಾವು ಅದೇ ಚಾರ್ಜ್ ಮಾಡ್ಕೊಂಡು. ಹೌದಾ? ಅಲ್ಲಿ ಊರಲ್ಲಿ ಸ್ಟಾರ್ಟ್ ಮಾಡೋದು ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಊರಲ್ಲಿ ಊರಪ್ಪ ಮಾಡ್ತಾ ಇದಾರಂತೆ. ಇಲ್ಲಿ ಫಸ್ಟ್ ಊರಪ್ಪ ತರ ಮಾಡಿ ಫುಲ್ ಎಲ್ಲ ದೃಷ್ಟಿ ತೆಗ್ಸ್ಕೊಂಡು ಹೋಗ್ಬಿಟ್ಟು ಅವ್ರ ಊರಲ್ಲಿ ಊರಪ್ಪ ಮಾಡ್ತಾರಂತೆ. ಈ ಊರಬ್ಬ ನೋಡಕ್ಕಿಂತ ಮುಂಚೆ ಮೇಲಿರೋ ವಾಟರ್ ಫಾಲ್ಸ್ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಈ ಹುಡುಗನ ಜೊತೆ ನಾನು ವಾಟರ್ ಫಾಲ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀನಿ. ಇನ್ನ ಸ್ವಲ್ಪ ದೂರ ಇದೆಯಾ ವಾಟರ್ ಫಾಲ್ಸ್ ಬಂದಿದೀವಿ. ಇಲ್ಲಿ ತನಕ ಅಷ್ಟೇ ಸೇಫ್ ಇರೋದು. ಇದ್ರ ಮೇಲೆ ಹೋದ್ರೆ ಅದು ಏನಾಗುತ್ತೆ ಯಾರಿಗೂ ಹೇಳಕ್ಕಾಗಲ್ಲ. ಅಂಡ್ ನಿಮ್ನ ಏನಾರು ಆದ್ರೂ ಕಾಪಾಡಕ್ಕೂ ಬರಲ್ಲ. ಅದು ಹೋದವರು ವಾಪಸ್ ಬಂದಿಲ್ವಂತೆ ಇದಕ್ಕಿಂತ ಮೇಲೆ. ನೀರು ತುಂಬಾ ಕೋಲ್ಡ್ ಇದೆ. ಈ ವಾಟರ್ ಫಾಲ್ಸ್ ಅಲ್ಲಿ ಆಟ ಆಡ್ಬೇಕಾ ಅಂತ ಡೌಟ್ ಅಲ್ಲಿ ಇದ್ದಿದ್ದು ನನಗೆ. ಯಾವ ತರ ಪುಣ್ಯಕ್ಷೇತ್ರ ಅಂದ್ರೆ ಯಾರಾದ್ರೂ ಕಾಲು ಮುರ್ಕೊಂಡ್ರೆ ಅಥವಾ ಕೈ ಮುರ್ಕೊಂಡ್ರೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರು ಆಯ್ತು ಅಂದ್ರೆ ಬಹಳ ನೋವಿರುತ್ತಲ್ಲ. ಅದು ಇಲ್ಲಿ ಬಂದು ಒಂದ್ಸಲ ಸ್ನಾನ ಮಾಡಿದ್ರೆ ಮುಗೀತು, ನಿಮ್ ಜೀವನ ಇಡೀ ಅದು ನೋವೇ ಬರೋದಿಲ್ಲ. ಈ ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದಂಗೆ ಅಲ್ಲಿರೋ ಲೋಕಲ್ ಹುಡುಗರು ಕೂಡ ಬಂದ್ರು. ಸೊ ಇನ್ನೇನು ತಡ ಮಾಡೋದು ಅಂತ ನಾನು ನೀರಲ್ಲಿ ಹಾರೇ ಬಿಟ್ಟೆ. ವಾಟರ್ ಫಾಲ್ಸ್ ಮುಗಿತು, ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಆಚೆ ಬರ್ತಾ ಇದ್ದಂಗೆ ಅಲ್ಲಿರೋ ಜನ ಬಂದು ನನ್ನ ಹತ್ರ ಇಷ್ಟು ದೂರ ಬಂದಿದ್ದೀರಾ, ನಮ್ ಊರಬ್ಬ ಕೂಡ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಈ ಒಂದು ದೇವ್ರ ಬಗ್ಗೆ ನನ್ಗಿಂತ ಜಾಸ್ತಿ ಆ ಊರವ್ರಿಗೆ ಗೊತ್ತಿರೋದು. ಸೊ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಶ್ರೀ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದೋರ್ನಾಳ ಗ್ರಾಮ ಶ್ರೀ ಮಾತೆಗಮ್ಮ ದೇವಿ. ಇದು ದೇವಿಯ ಶಕ್ತಿ ಮಹಿಮೆ ಏನಂದ್ರೆ ವಿಶೇಷವಾಗಿ ಸುಮಾರು ಯಾರಾದ್ರೂ ಬಡವರು ನೀರಿಲ್ದಂತವ್ರು ತೋಟಗಳಿಗೆ ಬೋರ್ ಕೊರ್ಸಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಈ ದೇವರು ಪಾಯಿಂಟ್ ಮಾಡೋದ್ರಲ್ಲಿ ಸುಮಾರು 30ರಿಂದ 40 ಬೋರಷ್ಟು ಪಾಯಿಂಟ್ ಪಾಸ್ ಆಗಿದ್ದಾವೆ. ಎಲ್ಲಾದುವೆ 5 ಇಂಚು 4 ಇಂಚು ಬೋರ್ ಪಾಸ್ ಆಗಿದೆ. ಸುಮಾರು ಸುತ್ತಮುತ್ತ ಈ ಗ್ರಾಮ ದೇವತೆಯನ್ನು ಕರ್ಕೊಂಡು ಹೋಗ್ತಾರೆ. ಶಿವಮೊಗ್ಗ ಜಿಲ್ಲೆಗೂ ಸಹ ಹೋಗಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತು ಕಡೂರು, ಬೀರೂರು, ತರೀಕೆರೆ ಭಾಗ ಎಲ್ಲ ಹಳ್ಳಿ ಕಡೆಯಲ್ಲೂ ಕರ್ಕೊಂಡೋಗಿ ಈ ದೇವ್ರ ಪಾಯಿಂಟು ಭಾಳ ವಿಶೇಷವಾಗಿ ಪಾಸ್ ಆಗುತ್ತೆ. ಕರ್ಕೊಂಡೋಗಿ ಯಾವುದೂ ಸಹ ಇಲ್ಲಿವರೆಗೂ ಫೇಲ್ ಆಗಿಲ್ಲ. ಅಂಥ ಶಕ್ತಿ ಅಂತ ದೇವರಿದು ಶ್ರೀ ಮಾತೆಗಮ್ಮ ಅಂತೇಳಿ. ಈ ದೇವ್ರ ಬಗ್ಗೆ ಪವಾಡನೇ ಇದೆ. ಹಿಂದೆ ಬಹಳ ಪುರಾತನ ಒಂದು ಕಾಲದಿಂದ ಪವಾಡ ಇದೆ. ಇವತ್ತು ತಾಯಿಯ ಪುನಯಜ್ಞೆಗೆ ಶಕ್ತಿ ಪೂಜೆಗೆ ಇವತ್ತು ವೀರಭದ್ರ ಸ್ವಾಮಿ ಕಲ್ಲತ್ತಿಗಿರಿ ದೇವಾಲಯ ಕರ್ಕೊಂಡು ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ಈ ತಾಯಿಯ ದರ್ಶನವನ್ನು ನೀವೆಲ್ಲರೂ ತಗೊಳ್ಳಿ, ಮಾಡಿ, ನಿಮಗೆಲ್ಲ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ಶಕ್ತಿ ಅಂತ ದೇವರಿದು ಶ್ರೀ ಮಾತೆಗಮ್ಮ. ನಿಮ್ಮ ಏನಾದರೂ ತೋಟಗಳಿಗೆ ಬೋರ್ ಹಾಕ್ಸ್ಬೇಕು, ಪಾಯಿಂಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ದೇವ್ರನ್ನ ಕರ್ಕೊಂಡೋಗಿ. ಯಾವುದೇ ರೀತಿಯಲ್ಲಿ ಕಾಣಿಕೆ ಇಲ್ಲ, ಏನೂ ಇಲ್ಲ. ನಿಮ್ಮ ಕಷ್ಟನ ಬಗೆಹರಿಸ್ಕೊಳ್ಳಿ. ನಮ್ಮ ಗ್ರಾಮದಲ್ಲಿ ಹಿರಿಯರಿಗೆ ಬಂದು ನೀವು ತಿಳಿಸಿದ್ರೆ ಈ ತಾಯಿನ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಬರೀ ಹಬ್ಬ ನೋಡಕ್ ಕರ್ದಿದ್ ಈ ಜನ ಕೈಗೆ ಕಂಕಣ ಕಟ್ಟಿ ತಲೆಗೆ ನಾಮ ಇಟ್ಟು ನನ್ನೂ ಈ ಊರಲ್ಲಿ ಒಬ್ಬನ್ ಮಾಡ್ಕೊಂಡ್ಬಿಟ್ರು. ಪೂಜೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ. ಸೊ ಇವಾಗ ಊಟ ಮಾಡ್ಕೊಂಡು ಬಂದ್ಬಿಡೋಣ.
ಮಾಡಿ ಮುಗಿಸಿದ ತಕ್ಷಣ ಪೂಜೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಹೇಗೆ ಈ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ನೀವೇ ನೋಡಿ.
ಈ ಒಂದು ಊರಬ್ಬ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋ ಅಷ್ಟೊತ್ತಿಗೆ ನಾನು ಕೂಡ ತರೀಕೆರೆ ಊರಿನ ಒಬ್ಬ ಹುಡುಗ ಆಗೋಗಿದ್ದೆ. ಈ ವಿಡಿಯೋದಲ್ಲಿ ತೋರಿಸಿರೋ ಆಚರಣೆ ಎಲ್ಲಾನು ಕೂಡ ಜಸ್ಟ್ ಅವರು ದೇವ್ರನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಾಡೋ ಸಂಭ್ರಮ ಅಷ್ಟೇ. ಇನ್ನ ಆಕ್ಚುಯಲ್ ಊರಬ್ಬ 3 ದಿನ ಅವ್ರ ಊರಲ್ಲೇ ನಡೆಯುತ್ತೆ ಅಂತ ಅಂದಿದ್ರು. ಈ ವರ್ಷ ಆ ಊರಬ್ಬಕ್ಕೆ ನಾನು ಹೋಗಕ್ಕಾಗ್ಲಿಲ್ಲ, ಆದ್ರೆ ನೆಕ್ಸ್ಟ್ ವರ್ಷ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಆ ಊರಬ್ಬಕ್ಕೆ ಹೋಗಿ ಎಲ್ಲಾ ಆಚರಣೆಗಳನ್ನ ತೋರಿಸ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಂತೃಪ್ತಿ ಇಲ್ಲ ಅಂದ್ರೆ ಇದು ಪಟ್ಟನಾಗ ಆಗ್ಬೇಕು. ಕೊಡು ಕಟಾರ ಕೊಡು ಬೇಗ, ಪಟ್ಟನಾಗ ಆಗ್ಬೇಕು. ಎಲ್ಲಾರ ಪರವಾಗೂ ಕೇಳಿದ್ದೀನಿ. ಸಂತೋಷ ಆಯ್ತು ಅಂದ್ರೆ ಆ ದಿಕ್ಕಿಗೆ ತಿರುಗೋ, ಇಲ್ಲ ಅಂತಂದ್ರೆ ಈ ಕಡೆ ದಿಕ್ಕಿಗೆ ತಿರುಗೋ ಅಂತ ಹೇಳಿದ್ದು. ಚೆನ್ನಾಗಪ್ಪ, ಎಲ್ಲಾರ ಪರವಾಗೂ ಕೇಳಿದ್ದೀನಿ. ಹೋಗಿ ಇಲ್ಲಿಂದ ಇತ್ತ ನಿಮ್ಮ ಊರು, ನಿಮ್ಮ ಮಟ್ಟಿಕೆರೆ ತಾಯಿ ನಮ್ಮ ಇಲ್ಲಿಂದ ಇತ್ತ ಬೆಳ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರ್ತಾಳೆ ಹೋಗು.